ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನಿಮಗೊಂದು ಸೂಪರ್ ಆಗಿರೋ ರೆಸಿಪಿನ ಹೇಳ್ಕೊಡ್ತಿದ್ದೀನಿ. ಅದೇನು ಅಂದರೆ ಬದನೆಕಾಯಿ ತೊಕ್ಕು. ನಾನು ಇಟ್ಟಿರೋವಂಥ ಹೆಸರು ಎಷ್ಟು ಚೆನ್ನಾಗಿತ್ತು ಅಂದರೆ ಗೈಸ್, ಇದು ತಿನ್ನೋಕ್ಕೆ ಸಕ್ಕತ್ತಾಗಿತ್ತು. ಮಾತ್ರ ಸಿಂಪಲಾಗಿ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಇದನ್ನು ವೀಕ್ಲಿ ಒನ್ಸ್ ಆದರೂ ನೀವು ಟ್ರೈ ಮಾಡಿ ತಿನ್ಬೋದು. ಇದ್ರ ಜೊತೆ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಆಹಾ, ಸ್ವರ್ಗ ಎಲ್ಲಿ ಅಂದರೆ ಇಲ್ಲೇ ಅಂತಲೇ ಹೇಳ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ. ಆ್ಯಂಡ್ ಮೋರ್ ಓವರ್ ಇದು ಚಪಾತಿ ರೊಟ್ಟಿ ಇದಕ್ಕೆಲ್ಲನೂ ಕೂಡ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಏನಂದರೆ ತುಂಬ ಈಸಿಯಾಗಿ ಮಾಡ್ಬೋದು. ನಾನು ಅನ್ನನೂ ಕೂಡ ನಿಮಗೆ ಕಲಿಸ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ತಿಂದರೆ ಬದನೆಕಾಯಿನ ಯಾರು ಇಷ್ಟಪಡಲ್ಲ ನೋಡಿ. ನಂಗೆ ಬದನೆಕಾಯಿ ಅಂದ್ರೇ ಆಗಲ್ಲಪ್ಪ, ನಂಗೆ ಇಷ್ಟ ಇಲ್ಲ ಅಂತಾರಲ್ಲ, ಅವರಿಗೆ ಇದನ್ನು ತಿನ್ನಿಸಿ ಇದನ್ನು ಅವ್ರು ಬದನೆಕಾಯಿನ ಇಷ್ಟಪಡ್ದಲೇ ಇರೋರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಆವಾಗಿಂದ ಬದನೆಕಾಯಿನೇ ಇಷ್ಟಪಟ್ಟು ತಿನ್ನೋಕ್ಕೆ ಶುರು ಮಾಡ್ತಾರೆ. ಅಷ್ಟು ಸಖತ್ತಾಗಿರುತ್ತೆ ಇದು. ಏನಂದರೆ ನನ್ನ ಹಸ್ಬೆಂಡೇ ಇದನ್ನು ತಿಂದು ಫಿದಾ ಆಗಿಬಿಟ್ರು. ನಾನು ಅಷ್ಟೇ ಇದನ್ನು ತಿಂದ್ಬಿಟ್ಟು ಫಿದ್ದಾನೇ ಆಗಿಬಿಟ್ಟೆ. ವೀಕ್ಲಿ ಒನ್ಸ್ ಆದರೂ ಮಾಡೋಣ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ನಾನು. ತುಂಬ ಈಸಿಯಾಗಿರುತ್ತೆ, ಬೇಗ ಫಟಾಫಟ್ ಅಂತ ನಾವು ಮಾಡ್ಕೊಳ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಆಗುತ್ತೆ, ಮಧ್ಯಾಹ್ನ ಲಂಚ್ ಬಾಕ್ಸಿಗೂ ಆಗುತ್ತೆ. ಆರಾಮಾಗಿ ಸಖತ್ತಾಗಿರುತ್ತೆ. ಮಿಸ್ ಮಾಡದೆ ಒಂದೇ ಒಂದು ಸತಿ ಟ್ರೈ ಮಾಡಿ, ಓಕೆನಾ? ನೀವೇ ನೋಡ್ತೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಟ್ರೈ ಮಾಡಿ. ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಒಂದು ಪ್ಯಾನಿಗೆ 2-3 ಸ್ಪೂನು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಮಾಮೂಲಿ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು, ಅದಾದಮೇಲೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು 5-6 ಇಲ್ಲ ಅಂದರೆ ಒಂದು 7-8 ಬೆಳ್ಳುಳ್ಳಿ ಎಸ್ಲೂ ಕೂಡ ಹಾಕ್ಕೊಂಡ್ಬಿಟ್ಟು 3-4 ಹಸಿಮೆಣ್ಸಿನ್ಕಾಯಿ. ಇಲ್ಲಿ ನಾನು 3 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತೀನಿ. ನಿಮಗೆ ಖಾರ ಬೇಕಂದರೆ ಇನ್ನೊಂಚೂರು ಹಾಕ್ಕೊಬೋದು. ನನಗೆ ಕರೆಕ್ಟಾಗಿತ್ತು, ಆಯಿತಾ? 3 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಒಂದೇ 1 ಟೊಮೆಟೊನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಇವಾಗ ಆ್ಯಸ್ ಯೂಶ್ವಲ್ ಸ್ವಲ್ಪ ಮಸಾಲೆ ಐಟಮ್ಸು. 1/2 ಚಮಚ ಅರಿಶಿನ ಪೌಡರು, 1/2 ಚಮಚ ನಾರ್ಮಲ್ ಚಿಲ್ಲಿ ಪೌಡರು, 1/2 ಚಮಚ ಧನಿಯಾ ಪೌಡರು, ಇನ್ನೊಂದು 1/2 ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರು. ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಮೇಯ್ನಾಗಿ ಏನು ಬೇಕು ಅಂದರೆ ಮೆಂತ್ಯ ಸೊಪ್ಪು ಬೇಕು, ಆಯಿತಾ? ಮೆಂತ್ಯ ಸೊಪ್ಪಿದ್ರೆ ಸಖತ್ತಾಗಿರುತ್ತೆ ಟೇಸ್ಟು, ಅದಕ್ಕೋಸ್ಕರ. ಆಮೇಲೆ ಜೀರಾ ಪೌಡರ್ನೂ ಹಾಕ್ಕೊಳ್ಳಿ. ನೋಡಿ, ಇದನ್ನು ನಾನು ಹೇಳೋದು ಮರ್ತದೆ, ಹಾಕ್ತಾ ಗೊತ್ತಾಯಿತು. ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕಾದ್ಮೇಲೆ 1/4 ಸ್ಪೂನು ಜೀರಾ ಪೌಡರ್ನೂ ಕೂಡ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಅದಾದಮೇಲೆ ಇದಕ್ಕೆ ನೋಡಿ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಒಂದು ಇಡಿ ಮೆಂತ್ಯ ಸೊಪ್ಪು, ಜಾಸ್ತಿ ಬೇಡ, ಕಹಿ ಬರುತ್ತೆ. 1 ಇಡಿ ಮೆಂತ್ಯ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಬ್ರಿಂಜಾಲು 6 ಬ್ರಿಂಜಾಲ್ ತೊಗೊಂಡಿದ್ದೀನಿ, ಅಂದರೆ 6 ಬದನೆಕಾಯಿ ತೊಗೊಂಡಿದ್ದೀನಿ. 6 ಬದನೆಕಾಯಿಗೆ ಇಷ್ಟು ಅಳತೆ ಸಾಕು. ನೀವಿನ್ನೂ ಜಾಸ್ತಿ ತೊಗೋತೀರಾ ಅಂದರೆ ಜಾಸ್ತಿ ತೊಗೊಳ್ಳಿ, ಇಲ್ಲ ಕಮ್ಮಿ ತೊಗೋತೀರಾ ಅಂದರೆ ಒಂದು ಸ್ವಲ್ಪ ಕಮ್ಮಿ ತೊಗೊಳ್ಳಿ. ಮೆಂತ್ಯ ಸೊಪ್ಪೆಲ್ಲ ಒಂಚೂರು ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ. ಅದಾದಮೇಲೆ ಇದನ್ನು ಚೆನ್ನಾಗಿ ಬಾಡಿಸ್ಬಿಟ್ಟು ಮೆಂತ್ಯ ಸೊಪ್ಪೆಲ್ಲ ಒಂಚೂರು ಮೆತ್ತಗಾದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಆರಲಿಕ್ಕೆ ಬಿಟ್ಟು, ಆಮೇಲೆ ಇದನ್ನು ಒಂದು ಜಾರಿಗೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮಾಮೂಲಿ ಇದು ಮಾಡಿರ್ತೀರಲ್ಲ, ಫ್ರೈ ಮಾಡಿರ್ತೀರಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಆ ನೀರನ್ನೇ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅಂದರೆ ಫೈನಾಗಿ ಫುಲ್ಲು ಗ್ರೈಂಡ್ ಆಗಲಿ ನೋಡಿ, ಈ ಥರ ಫುಲ್ ಗ್ರೈಂಡ್ ಆಗಬೇಕು. ಸೊ ಇದಾದಮೇಲೆ ಈ ಕಡೆ ಮತ್ತೆ ಅದೇ ಪ್ಯಾನಿಗೆ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದೇ ಪ್ಯಾನ್ ಇಟ್ಕೊಳ್ಳಿ. 2 ಪ್ಯಾನ್ ಎಕ್ಸ್ಟ್ರಾ ಬೇಡ. ಅದೇ ಪ್ಯಾನಿಗೆನೇ 1-2 ಸ್ಪೂನು, 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಅದಾದಮೇಲೆ ಮಾಮೂಲಿ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು ಒಂದು ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ನಾನು ನಿಮ್ಗೆ ಹೇಳಿದೆ ನೋಡಿ 6 ಬದನೆಕಾಯಿ ತೊಗೊಂಡಿದ್ದೀನಿ ಅಂತ. 1 ಬದನೆಕಾಯಲ್ಲಿ ಮಾಮೂಲಿ 8 ಪೀಸ್ ಮಾಡ್ಕೊಳ್ಳಿ. 8 ಪೀಸ್ನ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನಂಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕಬೇಕು ಅಂತ ಅನಿಸ್ತು, ಅದಕ್ಕೆ ನಾನು ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ, ಓಕೆನಾ? ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ 5-10 ನಿಮಿಷ ಇದನ್ನು ಬಾಡಿಸ್ಕೊಬೇಕು, ಆಯಿತಾ? ಇದನ್ನು ಕಂಪ್ಲೀಟ್ ಬಾಡಾದಮೇಲೆ ಏನು ಮಾಡಬೇಕು, ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಮೆಂತ್ಯ ಸೊಪ್ಪೆಲ್ಲ ಹಾಕಿ ಖಾರ ಮಾಡ್ಕೊಂಡಿದ್ವಲ್ಲ, ಆ ಖಾರನ ಹಾಕಿಬಿಟ್ಟು ಜಾಸ್ತಿ ನೀರು ಹಾಕೋದು ಬೇಡ, ಜಾರಿಗೇ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುಲುಕ್ಬಿಟ್ಟು ಅದೇ ನೀರನ್ನೇ ಹಾಕ್ಕೊಳ್ಳಿ. ಜಾಸ್ತಿ ನೀರು ಬೇಡ, ತೊಕ್ಕುಗೆಲ್ಲ ಜಾಸ್ತಿ ನೀರು ಹಾಕಬಾರ್ದಲ್ವ, ಅದಕ್ಕೋಸ್ಕರ ಗೊಜ್ಜು ಥರ ಬರಬೇಕು, ಅಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಮಾಮೂಲಿ ಆ್ಯಸ್ ಯೂಶ್ವಲ್ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು
ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅದು ಒಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಳ್ಳಿ. ಆ ಮಸಾಲೆ ಒಂಚೂರು ಎಣ್ಣೆ ಬಿಡುತ್ತೆ, ಬೇಯ್ತಾ ನೋಡಿ ಈ ಥರ ಎಣ್ಣೆ ಬಿಡುತ್ತೆ. ಸೊ ಈ ಥರ ಎಣ್ಣೆ ಬಿಡೋವರೆಗೂ ಬೇಯಿಸ್ಕೊಂಡ್ಬಿಟ್ರೆ ಕಂಪ್ಲೀಟಾಗಿ ಬೆಂದೋಗುತ್ತೆ ಗೈಸ್. ಚೆನ್ನಾಗಿರುತ್ತೆ ಮಾತ್ರ, ತಿನ್ಲಿಗಂತೂ ಸಖತ್ತಾಗಿರುತ್ತೆ. ನೀವೇ ನೋಡ್ತಿದ್ದೀರಲ್ಲ, ನಾನು ತೋರಿಸ್ತಿದ್ದೀನಿ ನೋಡಿ ಝೂಮಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂದರೆ. ನಿಜವಾಗ್ಲೂ ನಾನು ಹೇಳ್ದಂಗೆ ಬ್ರಿಂಜಾಲ್ನ ಇಷ್ಟಪಡ್ದಲೇ ಇರೋರು, ಕೆಲವರು ಬದನೆಕಾಯಿನ ಇಷ್ಟಪಡಲ್ಲ, ತಿನ್ನಲ್ಲ, ಹೆವಿ ಹೀಟ್ ಅಂತ ತಿನ್ನಕ್ಕೆ ಹೋಗಲ್ಲ. ಬಟ್ ಈ ಥರ ಇವಾಗ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಮಳೆಗಾಲದ ಸಮಯದಲ್ಲಿ ವಾರಕ್ಕೆ ಒಂದು ಸತಿ ಬೇಡ, ಒಂದು 2 ವಾರಕ್ಕೆ ಒಂದು ಸತಿ ಆದರೂ ಟ್ರೈ ಮಾಡ್ಬೋದು. ನೀವು ಫಸ್ಟ್ ಟೈಮ್ ಒಂದು ಸತಿ ಟ್ರೈ ಮಾಡಿದ್ರೆ ನಿಮ್ಮ ಮನೇಲಿ ನಿಜವಾಗ್ಲೂ ಇಷ್ಟಪಟ್ಟು ಮತ್ತೆ ಕೇಳ್ತಾರೆ. ಆಮೇಲೆ ಇದು ಏನಂದರೆ ಬೇಗ ಆಗೋವಂಥ ಬ್ರೇಕ್ಫಾಸ್ಟ್ ಕೂಡ ಆಗ್ಬೋದು, ಲಂಚ್ ಬಾಕ್ಸ್ ಕೂಡ ಆಗ್ಬೋದು, ಆಮೇಲೆ ಡಿನ್ನರಿಗೂ ಕೂಡ ನಾವು ಮಾಡ್ಕೊಳ್ಬೋದು. ಬೇಗ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಕೆಲವರು ಸಾರಿಗಿಂತ ಗೊಜ್ಜು ಐಟಮ್ಗಳನ್ನ ಜಾಸ್ತಿ ಇಷ್ಟಪಡ್ತಾರೆ. ಸೊ ಆ ಗೊಜ್ಜು ಐಟಮ್ನ ಇಷ್ಟಪಡೋರು ಈ ಥರ ಮಾಡ್ಕೊಂಡು ತಿನ್ಬೋದು, ಸಖತ್ತಾಗಿರುತ್ತೆ. ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.